ಯಾರು ಎಕ್ಸ್ಪ್ಲೇನ್ ಮಾಡ್ಬೋದಾ ಮಕ್ಕಳು ಯಾರಾದರೂ ಏನು ಕಂಡ್ರಿ ನೀವು ಈಗ ಅಂತ? ಇಂಟ್ರ್ಯೂ ಮಾಡೋಕ್ಕೆ ಹೋಗಿದ್ರಲ್ಲ ಆವಾಗ ಏನೇನು ಹೇಳಿದರು, ಈಗ ನೀವು ಚಿತ್ರ ಬಿಡಿಸಿರಲ್ಲ ಏನೇನು ಚಿತ್ರ ಬಿಡಿಸಿದ್ದೀರಿ, ಏನೇನು ಕೊರತೆ ಇದೆ ಇಲ್ಲಿ? ಯಾರು ಮಾತಾಡ್ತೀರಿ? ಒಬ್ಬರು ಹೆಣ್ಮಗಳು ಮಕ್ಕಳು ಮಾತಾಡಿ. ಒಬ್ಬರು ಯಾರು ಮಾತಾಡ್ತೀರಿ? ಪಂಚಾಯತ್ ಸೌಲಭ್ಯ ಅವರು ಸ್ವಲ್ಪ ದೂರ ಹೋಗ್ಬೇಕಂತೆ ಎಲ್ಲ ಸೌಲಭ್ಯಕ್ಕೆ. ಪಂಚಾಯತಿಂದ ಸ್ವಲ್ಪ ಅವರಿಗೆ ಸೌಲಭ್ಯ ಜಾಸ್ತಿ ಸಿಗುವ ಹಾಗೆ ಮಾಡಬೇಕು ಅಂತ ಒಂದು ಅಭಿಪ್ರಾಯ. ಓಕೆ. ಮತ್ತು ಇದು ಪ್ರಾಪರ್ಟಿ ಇದ್ದರೂ ಅವರಿಗೆ ಅದರ ರೈಟ್ಸ್ ಸಿಗೋದಿಲ್ಲ. ಅಂದರೆ ಈಗ ಅವರ ಇದು ಜಾಗ ಅಂತ ಅವರು ಹೇಳ್ತಾರೆ, ಆದರೆ ಅದರ ಹಕ್ಕುಪತ್ರ ಎಲ್ಲ ಬೇರೆಯವರ ಇದರ ಹೆಸರಲ್ಲಿದೆ. ಅದು ಕೂಡ ಅವರಿಗೆ ಸಿಕ್ಕುವ ಹಾಗೆ ಮಾಡಬೇಕು ಅಂತ. ಓಕೆ. ಮತ್ತೇನು ಅಭಿಪ್ರಾಯ ಇದೆ? ಅರಣ್ಯದ ಬಗ್ಗೆ ಏನು ಹೇಳಿದ್ರಾ? ಊರಲ್ಲಿ ಒಳಚರಂಡಿ ಇಲ್ಲ, ಹರಿಯಕ್ಕೆ ನೀರಿಲ್ಲ ಅಂದಮೇಲೆ ಒಳಚರಂಡಿ ಹಾಕಬೇಕು. ನಲ್ಲಿ ನೀರಿದೆ ಅಂದರೆ ನಿಮ್ಗೆ ಒಳಚರಂಡಿ ಬಂದ ತಕ್ಷಣ ಕಸ ಶುರು ಆಗ್ತದೆ. ಈಗ ಕೆಲವು ಊರುಗಳಲ್ಲಿ ಒಳಚರಂಡಿ ಬಂದ್ಬಿಟ್ಟು ಅಲ್ಲಿ ಕಸ ಶುರು ನೀರು ಸಮಸ್ಯೆ ಇತ್ತು, ನೀವೇ ಫೋನ್ ಮಾಡಿ ಅವ್ರಿಗೆಲ್ಲ ಇದು ಮಾಡಿ ನೀರು ಸಮಸ್ಯೆ ಬಗೆಹರಿತೆ ಅಲ್ವಾ? ಇವಾಗ ಒಳಚರಂಡಿ ವ್ಯವಸ್ಥೆ ಆವಾಗ ನೀರು ಹರಿ ಕರೆಕ್ಟ್ ಹರಿಲಿಕ್ಕೆ ಇಲ್ಲ. ನಾನು ಅಲ್ಲೇ ಸ್ಟಾಕ್ ಆಗ್ತಾ ಇದೆಯಾ? ಸ್ಟಾಕ್ ಆಗಿರ್ತದೆ ಸರ್. ಓಕೆ. ನೀವು ಸರ್ವೆ ಹೋಗಿದ್ದೀರಲ್ಲ, ಏನು ಅಭಿಪ್ರಾಯ ಬಂತು? ಶೌಚಾಲಯದ ಸಮಸ್ಯೆ ಇದೆ ಇಲ್ಲಿ. ಅಂದರೆ 3-4 ಮನೆಯವರು ಒಂದೇ ಕಡೆಯಲ್ಲಿ ಒಂದೇ ವಾಶ್ರೂಮಲ್ಲಿ ಯೂಸ್ ಮಾಡುವಂಥದ್ದು. ಮತ್ತು ಇನ್ನು ಕೆಲವರು ಕಾಡಿನ ಸೈಡ್ ಹೋಗ್ತಾ ಇದ್ದಾರೆ. ಸೊ ಆ ಥರ ಶೌಚಾಲಯ ಪ್ರಾಬ್ಲಮ್ ಇದೆ. ಮತ್ತು ಫಿನಾನ್ಷಿಯಲ್ ಕೂಡ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ ಇಲ್ಲಿನ ಜನರು. ನೀವು ಇಂಟ್ರ್ಯೂ ಮಾಡೋಕ್ಕೆ ಹೋದಿರಲ್ಲ, ಅಲ್ಲಿ ಏನು ನಿಮ್ಗೆ ಗೋಚರಾಗಿದ್ದೇನು? ಕೆಲವರ ಮನೆಯಲ್ಲಿ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ. ಅಂದರೆ ನೀರು ಬರ್ತದೆ, ನೀರಂದರೆ ಈಗ ಈ ಥರ ಮೇನ್ ಎಲ್ಲಿ ಅಂದರೆ ತುಂಬ ಸ್ವಲ್ಪ ದೂರ ಇರ್ತದೆ. ಅಂದರೆ ಅವರಿಗೆ ಅಲ್ಲಿಂದ ಅಲ್ಲಿಗೆ ತರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು ಕರೆಂಟಿನ ವ್ಯವಸ್ಥೆ ಕೂಡ ಕೆಲವೊಂದು ಮನೆಯಲ್ಲಿ ಇಲ್ಲ. ಈಗ ಸ್ವಲ್ಪ ದಿನದಿಂದ ಈಗ ಈ ಕಡೆನೇ ನೀರು ಸರ್, ಕೆಳಗಡೆ ಮೇಲ್ಗಡೆ ಇಲ್ಲ. ಸ್ವಲ್ಪ ನೀರು ಮೇಲ್ಗಡೆ ನೀರು ಬರ್ತಾ ಇಲ್ಲ. ಇವಾಗ ಕೆಳಗಡೆ ಪೂರ್ತಿ ಆನ್ ಮಾಡಿದ್ರೆ ಕೆಳಗಡೆನೆ ಬರ್ತಾ ನೀರು, ಮೇಲ್ಗಡೆ ನೀರು ಅಲ್ಲಿಗೆ ವ್ಯವಸ್ಥೆ ಮಾಡಿಲ್ವಾ? ಅದೊಂದು 3-5 ಕುಟುಂಬಕ್ಕೆ ನೀರೇ ಇಲ್ಲ. ಹೌದು, 10 ಕುಟುಂಬ ನೀರಿಲ್ಲ. ಆ ಕಡೆ ಪಂಚಾಯತಿ ಗಮನಕ್ಕೆ ಹೋಗಿದೆಯಾ? ಅದು ಹೋಗೈತೆ, ಪಂಚಾಯತಿಗೆಲ್ಲ ಹೇಳಿದ್ದಾರೆ, ಅವ್ರನ್ನ ಕರೆಸಿದ್ದಾರೆ, ಇಲ್ಲಿಗೆ ಕರೆಸಿದಾರ, ಮಾತಾಡಿದ್ದಾರೆ, ಬೇಗ ರೆಡಿ ಮಾಡ್ತಾ ಹೇಳ್ಯಾರ? ಹೌದು ಸರ್ ಹೇಳಿ. ಓಕೆ ಓಕೆ. ಸೊ ಹಾಗಾದರೆ ಹೆಚ್ಚು ಕಡಿಮೆ ಏನು ಎಲ್ಲ ಇಲ್ಲಿಗಳ ಊರು ಇದು, ಏನೂ ಇಲ್ಲ ಅಂತ. ಜಮೀನು ಹಕ್ಕಿಲ್ಲ, ಕಾಡಿನ ಹಕ್ಕಿಲ್ಲ, ಆಸ್ಪತ್ರೆಗೂ ದೂರ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೂ ದೂರ ಹೋಗ್ಬೇಕು. ಮತ್ತು ಪಂಚಾಯತಿ ಅವರು ಆ ಪಕ್ಕದಲ್ಲಿ ಹತ್ತಿರದಲ್ಲಿದ್ರು, ಪಂಚಾಯತಿಯಲ್ಲಿ ಹತ್ತಿರದಲ್ಲಿದ್ರು ಬರ್ತಾ ಇಲ್ಲ. ಇನ್ನು ನೀರು, ಸಮುದಾಯ ಭವನ ಇಲ್ಲ, ಆಟ ಆಡೋಕ್ಕೆ ಮಕ್ಕಳಿಗೆ. ಮತ್ತೆ ಕೆಲವೊಂದು ಮಕ್ಕಳು ಶಾಲೆಗೆ ಕೂಡ ಹೋಗ್ತಾ ಇಲ್ಲ. ಅಂದರೆ ಅವರಿಗೆ ಎಂಥ ಪ್ರಾಬ್ಲಮ್ ಅಂತ ಅವರು ಕರೆಕ್ಟ್ ಹೇಳ್ತಾ ಇಲ್ಲ. ಮತ್ತೆಂತ ಹೇಳಿದ್ರೆ ಸ್ಕೂಲಿಗೆ ಕೂಡ ಡ್ರಾಪ್ ಔಟ್ ಮಾಡ್ತಾ ಇದ್ದಾರೆ ಅರ್ಧದಲ್ಲಿ. ಸೊ ಶಾಲೆಗೆ ಹೋಗದಿರೋ ಮಕ್ಕಳು ಇದ್ದಾರೆ. ಓಕೆ. ಎಲ್ಲ ಬೇರೆ ಊರಿಗೆ ಹೋಗ್ಬೇಕು ಶಾಲೆಗೆ. ಇಲ್ಲಿ ಹೈಸ್ಕೂಲ್ ಇಲ್ಲಿ 2 ಕಿಲೋಮೀಟರ್ ದೂರದಲ್ಲಿದೆ ಹೈಸ್ಕೂಲ್ ಇದೆ. ಮತ್ತು ಅಂಗನವಾಡಿ ಇದು ಇದೆ, ಪ್ರೀ ಸ್ಕೂಲು, ಏನು ಪ್ರೈಮರಿ ಸ್ಕೂಲು ಇದೆ, ಮಿಡ್ಲ್ ಸ್ಕೂಲು ಇದೆ. ಬಟ್ ಇಲ್ಲಿಂದ ಆ ಊರಿಗೆ ಹೋಗ್ಬೇಕಷ್ಟೇ, ಈ ಊರಿನ ಆ ಊರಿಗೆ ಹೋಗ್ಬೇಕು. ಹಾಂ, ರೇಷನ್ ಕಾರ್ಡು ಹೌದಾ? ಆಧಾರ್ ಕಾರ್ಡು ಕೆಲವ್ರಿಗಿಲ್ವಾ? ಹಾಂ, ಜಾತಿ ಪತ್ರ, ಹಾಂ, ಪಂಚಾಯತಿ. ಇಲ್ಲಿ ಪಂಚಾಯತ್ ಸದಸ್ಯ ಯಾರು ಇಲ್ವಾ? ಇಲ್ಲಿಂದ ಯಾರು ಆಯ್ಕೆ ಆಗಿಲ್ವಾ? ರಘುವರ್ ಪಂಚಾಯತ್ಗೆ ಆಯ್ಕೆ ಆಗಿತ್ತಾ? ಇಲ್ಲ ಇಲ್ಲ, ಮೆಂಬರ್ ಅಷ್ಟೇ, ಒಂದು ತಿಳುವಳಿಕೆ ಅಷ್ಟೇ. ಇಲ್ಲಿಂದ ಯಾರು ಆಯ್ಕೆ ಆಗಿಲ್ಲ. ಮಧುರವರು ಇದ್ರು, ಅವರು ಇಲ್ಲ. ಮತ್ತೆ ರಂಗಯ್ಯ ಅವರು ಅಡಿಗೆನೆ ಬರೋದಿಲ್ಲ. ಹಂಗೆ ಬೇರೆ ಬೇರೆ ಕಡೆಯಿಂದ ಆಯ್ಕೆ ಆಗಿರೋದವರು. ಬಟ್ ನಮ್ಮ ಹಾಡಿಂದ ಯಾರು ಆಯ್ಕೆ ಆಗಿಲ್ಲ. ಓಕೆ. ಯಾಕೆ ನಿಂತ್ಕೊಂಡಿಲ್ವಾ ಎಲೆಕ್ಷನ್ಗೆ? ಸರ್ಕಾರಕ್ಕೆ ಅಂದರೆ ಇದು ವ್ಯವಸಾಯದ ಭೂಮಿಗೆ ಇದು ಗಂಗಾ ಕಲ್ಯಾಣ ಅರ್ಜಿ ಹಾಕ್ತಾರೆ, ಅದ್ರ ರೆಸ್ಪಾನ್ಸ್ ಬರ್ತಾ ಇಲ್ಲ. ಹೌದಾ? ಹಾಂ 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 ಹಾಂ. ಅಂದರೆ ಸರ್ಕಾರದ ಗಮನ ಅಗತ್ಯ ಇದೆ. ಒಂದು ಇಲಾಖೆನ ಸರ್ವೆ ಕೂಡ ಹೇಳ್ತಾ ಇದ್ರು, ಈ ಇಲಾಖೆನೇ ಅವ್ರ ಪರವಾಗಿ ಬಂದಿದೆ. ಈಗ ಇಲಾಖೆ ಇದ್ರೂ ಸಮಸ್ಯೆಗಳು ಬಗೆಹರಿತಿಲ್ಲ ಅಂತಂದರೆ ಎಲ್ಲಿ ಸಮಸ್ಯೆ ಎಲ್ಲಿದೆ ಅಂತ? ಜನರಿಂದ ಸಮಸ್ಯೆನಾ ಅಥವಾ ಇಲಾಖೆ ಅಧಿಕಾರಿಗಳು ಬಂದು ಕೆಲಸ ಮಾಡೋಕ್ಕಾಗ್ತಾ ಇಲ್ವಾ?
ಸೀತಮ್ಮ ಹೇಳಿದ್ರು ಸರ್, ಹಾ. ಅದು ಮನೆಗೋಸ್ಕರ ತುಂಬಾ ಮನೆ ಸಮಯ ಬೇಕು ಸರ್ ನನಗೆ. ಆದ್ರೆ ಇದು ಜಮೀನಿ ಹಕ್ಕುಪತ್ರ ಅವ್ರ ಹೆಸರು ಓಡ್ತಿದ್ರೆ ನಾವು ಅನುಭವಗಳಿದೆ, ಯಾಕೆ ನಮಗೆ ಕೊಡೋದಿಲ್ಲ? ಅವರು ತುಂಬಾ ಸಲ ಪಂಚಾಯತಿಗೆ ಹೋಗಿ ಹೇಳಿದ್ರು. ಹೇಳಿದ್ರು ಅರ್ಜಿನ ಕೊಟ್ಟಿದ್ದೀನಿ, ಪಂಚಾಯತಿ ಗಮನ ಎತ್ತೋದಿಲ್ಲ. ಮತ್ತೆ ಮಹಿಳೆಯರಿಗೆ ಸ್ವ-ಉದ್ಯೋಗ ತರಬೇತಿಗಳು ಬೇಕು. ಯಾರಲ್ಲಿ ಕೂಡ ಎಷ್ಟು ಯಾವ ಥರದ ತರಬೇತಿಗಳು ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ? ಟೈಲರಿಂಗ್ ಆಗಿರ್ಬೋದು, ಅವರೇ ಏನಾದರೂ ಅರ್ನ್ ಮಾಡುವಂತಹ ಟೈಲರಿಂಗ್ ಆಗಿರ್ಬೋದು, ಮನೆ ಫುಡ್ಡಿಂದ ಅವರೇ ಇದು ಮಾಡುವಂಥ ಓಕೆ ಹಾಂ ಸೆಲ್ಫ್ ಓಕೆ ಈಗ ಅವರು ಈಗ ಗೆಣಸು ಅದೆಲ್ಲ ಬೆಳೆಸ್ತಾರಲ್ಲ ಸರ್, ಜೇನು ಕಲೆಕ್ಟ್ ಮಾಡಿ ಬರ್ತಾರೆ. ಹಾಂ ಹಾಂ ಅದರಿಂದ ಈಗ ಹಪ್ಪಳ ಮಾಡ್ಬೋದು, ಥಂಡಿಗೆ ಓಕೆ ಅದನ್ನೆಲ್ಲ ಕಲಿಸುವ ಹಾಗೆ ಮಾಡುದು, ಮಾರ್ಕೆಟಿಂಗ್ ಓಕೆ. ಈಗ ಅವರು ಹೇಳ್ತಾರೆ, ನಾವು ಎಂತಾದ್ರು ಸಹಾಯ ಮಾಡಿದ ಅಂಗಡಿ ಎಲ್ಲ ಹಾಕಿ ಕೊಟ್ರೆ ನಾವು ವ್ಯಾಪಾರ ಮಾಡ್ತೇವೆ. ಹೌದಾ? ಹಾಂ ಹಾಗೆ ಈಗ ಇಲ್ಲಿ ಅದೇ ನೋಡ್ಬೋದು, ಈಗ ಒಂದು ಅಗತ್ಯ ವಸ್ತುಗಳಿಗೆ ಅಂಗಡಿ ಇಲ್ಲ, ಅದು ಸಹ ಒಂದು ದೂರ ಹಂಗೆ ಅದು ಹೊರಗಡೆ ಹೋಗ್ಬೇಕು. ಓಕೆ. ಅದು ಒಂದು ಇಲ್ಲಿ ಮಾಡುವ ಹಾಗೆ. ಅರಣ್ಯದ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಅರಣ್ಯದ್ದು ಈಗ ಅರಣ್ಯದ್ದು ಅವರು ಎಂತಕ್ಕೂ ಬಿಡ್ತಾ ಇಲ್ಲ ಅಂತೆ, ಅಂದ್ರೆ ಈಗ ಅವರ ಔಷಧಿ ಆಗಿರ್ಬೋದು, ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಆದರೆ ಅವರು ಹಿಂದಿನಿಂದ ಇದು ಮಾಡ್ತಾ ಇರೋದು ಕಾಡಿನ ಔಷಧಿಯನ್ನು, ಈಗ ಅಲ್ಲಿ ಆಚೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಓಕೆ ಓಕೆ. ಹಾಗಾಗಿ ಅವರ ಸೊ ಕಾಡಿನ ಹಕ್ಕಿನ ಬಗ್ಗೆ ಇನ್ನೇನೋ ಮಾತಾಡಿದ್ರೆ, ಕಾಡಿಗೆ ಅರ್ಜಿ ಹೇಗೆ ಹಾಕೊಂಡಿದ್ದಾರೆ ಹಾಕಬೇಕು ಅಂತೇಳಿ. ಈಗ ಅರಣ್ಯ ಹಕ್ಕಿನ ಕಾಯ್ದೆ ಬಂದಿದೆ 2006ರದ್ದು. ಅವರ ಪಿತ್ರಾರ್ಜಿತ ಪರಂಪರೆಗಳ ಕಾಡುಗಳ ಮೇಲೆ ಹಕ್ಕಿದೆಯಲ್ಲ. ಈಗ ಒಂದು ಅವರಿಗೆ ದೊಡ್ಡ ಅರಿವಿಲ್ಲ ಅಂತ ಹೇಳಿದ್ರು. ಅರ್ಜಿ ಹಾಕಿದ್ರೆ ಅರಿವಿಲ್ವಾ? ಹಾಗೆ ಕಾಡಿನ ಬಗ್ಗೆ ಏನು ಅರಿವು ಕೊಡ್ಬೇಕು ಅವ್ರಿಗೆ? ಈಗ ಅಂಗನವಾಡಿ ಟೀಚರ್ ಇದ್ದಾರೆ, ಹಿರಿಯ ಅಜ್ಜರಿದ್ದಾರೆ. ಮನೆ ಸಂದರ್ಶನ ಮಾಡುವಾಗ ಹಾಂ, ಅಂದರೆ ಕಾನೂನು ಕಾನೂನು ಗೊತ್ತಿಲ್ಲ ಅನ್ನೋಂಗಿಲ್ವಲ್ಲ. ಅರಣ್ಯ ಹಕ್ಕಿನ ಕಾನೂನು ಅರ್ಜಿ ಇದೆ, ಅರಣ್ಯ ಹಕ್ಕಿನ ಸಮಿತಿನೂ ಇದೆ. ಕಾಡು ಅವ್ರದ್ದು ಅಂತ ಇದೆ ಅವ್ರ ಹಾಂ ಮನಸ್ಸಲ್ಲಿ. ಹಾಂ ಹಾಂ. ಹಕ್ಕು ಅದು ಸರ್ಕಾರ ಅದು ನಮ್ಮದೇ ಅಂತ ಹೇಳಿ ಆಗಿದೆ. ಸರ್ಕಾರ ಅದನ್ನ ತಗೊಂಡಿದೆ ಅಥವಾ ಅದರ ಮೇಲೆ ಸ್ವಾಧೀನಪಡಿಸ್ತಾ ಇದ್ದಾರೆ ಅನ್ನುವಂತ ಅರಿವು ಅವರಿಗಿಲ್ಲ ಅಷ್ಟೇ. ಅದು ಅವರಿಗೆ ಕಾಡು ನಮ್ಮದು ಅನ್ನೋ ಭಾವನೆ ಇದೆ. ಹಾಂ ಹಾಂ. ಮನಸ್ಸಲ್ಲಿ ಆದರೆ ಅರಣ್ಯ ಇಲಾಖೆ ಅದು ನಿಮ್ಮದೆಲ್ಲ, ನೀವು ಕಾಡು ಬಿಟ್ಟು ಹೋಗಿ ನಮ್ಮದು ಅಂತ ಅವ್ರು ಅಂತಾರೆ. ಸೊ ಎರಡು, ಒಂದು ಇಲಾಖೆ ಮತ್ತು ಜನಾಂಗದ ನಡುವೆ ಸಂಘರ್ಷ. ಕಾಡು ನಮ್ಮದು ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ ಡೆಮೋಕ್ರಸಿನಲ್ಲಿ ಕಾಡು ಯಾರ್ದಾಗಿರ್ಬೇಕು? ಜನರದ, ಗಾಡಿನ ಮಕ್ಕಳದೇ ಆಗಿರಬೇಕು. ಅಂದರೆ ಉಳುವವನೇ ಒಡೆಯ ಅಂತ ಹೆಂಗೋ ಹಂಗೆ ವಾಸಿಸುವಂತೆ ಕಾಡು ಇರಬೇಕಾಗಿತ್ತು. ಈ ಅವ್ರದ್ದು ಪರಂಪರೆಯಲ್ಲಿ ಅವ್ರು ವಾಸ ಮಾಡಿರೋದೇ ಆ ಕಾಡಲ್ಲಿ. ಆ ಕಾಡಿಂದ ಹೊರಗಡೆ ಇಟ್ಟಿದ ಮೇಲೆ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಯಾವ ಗ್ಯಾರಂಟಿ ಹೇಳೋದು? ಇಲ್ಲ. ಮತ್ತು ನಾವು ಸಂವಿಧಾನದ ಪೀಠಿಕೆ ಓದುವಾಗ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು ವಿ ದ ಪೀಪಲ್ ಆಫ್ ಇಂಡಿಯಾದ ಹೊರಗಡೆ ಇದ್ದೀವಿ ಅಂತ ಅನಿಸುತ್ತಲ್ವಾ? ಅಂದರೆ ನಮ್ಮ ಕಾಡು ನಮಗೆ ಕೊಡ್ತಾ ಇಲ್ಲ ಅಂದರೆ ಆರ್ ವಿ ದ ಪೀಪಲ್ ಆಫ್ ಇಂಡಿಯಾ? ಅದು ಪಾರ್ಟ್ ಆಫ್ ವಿ ಅಂತ ಪ್ರಶ್ನೆನೂ ಇದೆ ಅಲ್ವಾ? ಸೊ ಅದು ಈಗ ನಮ್ಮ MSW ಮಕ್ಕಳು ಕೂಡ ಈ ಸಂವಾದವನ್ನು ಮುಂದುವರಿಸ್ಬೇಕು. ಇದು ಸರ್ಕಾರ ಕೂಡ ಮನವರಿಕೆ ಮಾಡಬೇಕು. ನೀವು ಇವ್ರನ್ನ ಹೀಗಿಡೋದು ಸರಿಯಲ್ಲ. ಈಗ ನೀವು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೀರಿ, ಇವ್ರನ್ನ ಇಲ್ಲಿಯ ಜನರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ, ಅವರ ಪರಂಪರೆಯ ಕಾಡು ಇವರಿಗೆ ಕೊಡ್ತಾ ಇಲ್ಲ ಸರ್ಕಾರ. ಆ ಪರಂಪರೆ ಕಾಡು ನಿಮ್ಮದಲ್ಲ ಅಂತ ಹೇಳೋ ಒಂದು ಏನು ಹೇಳ್ತಾರೆ ಅದಕ್ಕೆ, ಸರ್ಕಾರ ಭಾಳ ಕೆಟ್ಟದಾಗ ನಡ್ಕೊಳ್ತಾ ಇದೆ. ವನ್ಯಜೀವಿ ಕಾಯ್ದೆ ಬಂದಿದ್ದಾಗ ಹೊರಗೆ ಕಾಡು ನಮ್ಮದು ಅಂತ ಹೇಳ್ಕೊಳ್ಳೋ ಸರಿ. ಆದರೆ ಅರಣ್ಯಕಿನ ಕಾಯ್ದೆ ಬಂದರೆ ಹಂಗೆ ಹೇಳೋಕ್ಕಾಗಲ್ಲಲ್ಲ. ಅರಣ್ಯಕಿನ ಕಾಯ್ದೆ ಹುಟ್ಟಿರೋದು ಅದೇ ಸಂವಿಧಾನ ಕೆಳಗಡೆ, ವನ್ಯಜೀವಿ ಕಾಯ್ದೆ ಹುಟ್ಟಿರೋದು ಅದ್ರ ಕೆಳಗಡೆ. ಸೊ ವನ್ಯಜೀವಿ ಕಾಯ್ದೆನ ಜಾರಿಗೊಳಿಸ್ಬಿಟ್ಟು ಜನರ ಕಾಡಿದ ಹೊರಗೆ ಹಾಕಿದ್ಮೇಲೆ, ಮತ್ತು ಆದಿವಾಸಿಗಳ ಅರಣ್ಯಕಿನ ಕಾಯ್ದೆ ಬಂದಮೇಲೆ ಅದು ಅವರಿಗೆ ವಾಪಸ್ ಕಾಡು ಕೊಡಬೇಕಲ್ಲ. ಅದೇ ಥರ ಸಂವಿಧಾನದ ಹಕ್ಕು. ಸೊ ಅದನ್ನು ಯಾಕೆ ಕೊಡ್ತಾ ಇಲ್ಲ? ಜನಕ್ಕೆ ಅದು ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ಕಾಡು ನಮಗೆ ಕೊಡಿಂದ ಕೇಳೋಕ್ಕೆ ಅದು ಗೊತ್ತಾಗಬೇಕಾ? ಕೊಡೋದಿಲ್ಲ ಸರ್. ಏನು ಮಾಡೋದನ್ನು ಪ್ಯಾಸಾಡಿ ನೋಡಿದ, ಈ ಹೊಲದನ್ನು ಪ್ಯಾಸಾಡಿನ ಗಮನ ಇತ್ತಿಲ್ಲ, ಗೌರ್ಮೆಂಟ್ನ ಗಮನ ಆಗಿ ತಗೊಳಕ್ಕಿಲ್ಲ. ಅಂದರೆ ಆದಿವಾಸಿಗಳೇನೆಂದರೆ ಒಂದು ಸತಿ ಸಮಸ್ಯೆ ಹೇಳ್ಕೊಳ್ತಾರೆ, ಒಂದು ಸತಿ ಕೇಳ್ತಾರೆ. ಕೊಡೋ ಸ್ಥಿತಿಲಿರೋರು ಚಂದ್ರ ಬಂದರೆ ನನ್ನ ಕಾಲದಲ್ಲಿ ಇಟ್ಟುಬಿಟ್ಟು ನಾನು ಟೇಷನ್ ಹೋದ ಗ್ಯಾರಂಟಿ. ಅಷ್ಟು ಬೇಜಾರಾಗ್ಬಿಟ್ಟಿದೆ, ಕಷ್ಟಪಟ್ಟಿದ್ದೀನಿ ಹೊಲದಲ್ಲಿ. ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರಲ್ಲ. ಬೇಜಾರನ್ನು ಅಳುನು ಬರ್ತದೆ ನನಗೆ. ನಾವು ಎಲ್ಲಿ ಹೋಗ್ಬೇಕು, ತಿನ್ನೋಕ್ಕೆ ಎಲ್ಲಿ ಹೋಗ್ಬೇಕು? ನಾವು ಕಾಡೂ ಆಗೋದಿಲ್ಲ, ಇದೂ ಆಗೋದಿಲ್ಲ, ನಾವು ಎಲ್ಲಿ ವಾಸ ಮಾಡೋಕ್ಕಾಗ್ತದೆ? ಆಗ ನಾನು ಮಾತ್ರ ಕೆಲಸ ಮಾಡೋದೇ ಬಿಡೋದಿಲ್ಲ. ಬಂದರೆ ನನ್ನ ಕಣ್ಣು ಎದುರು ಬಂದರೆ ನನ್ನ ಯಾರು ಕಲ್ಲುನಾರು ಎಸೆಯೋದು ಬಾಕಿಲ್ಲ. ನನ್ನ ಕೈಲಿ ಹೊಡಿಯೋಕ್ಕೆ ಬಿಡೋಕ್ಕೆ ಆಗೋದಿಲ್ಲ. ಕಲ್ಲುನಾರು ದೂರ ನಿಂತು ಇದು ಮಾಡ್ತೀನಿ. ನಮ್ಮ ಹತ್ರ ಜ್ಞಾನಕ್ಕೆ ಅವನಿಗೆ ನೋಡಿ ಹತಾಶ ಮನಸ್ಥಿತಿ ಹೆಂಗಿದೆ. ಆಗ ಇಲ್ಲಿ ಅವು ಕಾಡು ಅಷ್ಟು ಹೊಟ್ಟೆಗೆ ಅನ್ನ ಇಲ್ಲದೆ ಅಷ್ಟು ಕಷ್ಟಪಟ್ಟಿದ್ವಿ ನಾವು ಇಲ್ಲಿ.
ಮಕ್ಕಳನ್ನ ಕುಳಿಸ್ಕೊಂಡು ಹೋಯ್ತದ ರೈತರ ಅಟ್ಟಿಯಾಗಿ ಕೆಲಸ ಮಾಡೋಕ್ಕೆ ಅಲ್ಲಂತಂದು ಮಕ್ಕಳಿಗೆ ಅನ್ನ ಕೊಡ್ಸಿದ್ರು. ಅಷ್ಟು ಇರಲಿ ಇವನಿಗೆ ಜ್ಞಾನ ಇಲ್ವಾ? ಇವನು ಊರು ಅಮ್ಮತ್ತಿರಿ, ಅವನು ಇಲ್ಲಿದ್ದಾನ. ಈಗ ಬಂದ್ರೆ ಅಂಗಡಿ ಹಾಕಿಟ್ಟು ನನ್ನ ಹೊಲ ಹಣನೆಲ್ಲ ಮಾಡಿಸ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು? ಅವನು ಬೇಕಾದ್ರೆ ಕೋರ್ಟಿಗೆ ಕರೀದು ನಾವು ಬರ್ತೀವಿ. ಇದು ಬಲಾಢ್ಯರ ದೌರ್ಜನ್ಯ. ಹೌದು ನೋಡಿ, ಇದಕ್ಕೆ ಜಿಲ್ಲಾಧಿಕಾರಿಗಳನ್ನ 87ರಲ್ಲಿ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಬಂದಿದ್ವಿ ಇಲ್ಲಿಗೆ. ಅವರು ಬಂದದ್ರಿಂದ ಇವರು ಇವತ್ತು ಕೂಡ ಆ ಹೊಲನ ಇವರು ಉಳ್ತಾ ಇದ್ದಾರೆ. ಅವ್ರು ಬಂದು ಅವತ್ತು ಯಾರು ಉಳ್ತಾ ಇದ್ದಾರೋ ಅವ್ರ ಹೆಸರಿಗೆ ಪಾಣಿ ಬರೀರಿ ಅಂತೇಳಿ ಆರ್ಡರ್ ಮಾಡಿದರು. ಅದು ಪಾಣಿ ಇವ್ರ ಹೆಸರು ಬರೋಕ್ಕೆ ಶುರು ಆಯಿತು. ಆದರೆ ಭೂಮಿ ಒಡೆಯ ಯಾರ ಹೆಸರನ್ನ ಅವನ ಹೆಸರಿಗೆ ಪಾಣಿ ಬರಬೇಕು ಅಂತ ಸರ್ಕಾರ ನಂತರ ಆದೇಶ ಮಾಡ್ತು. ಹಂಗಾಗಿ ಪಾಣಿ ಬದಲಾಗಿದೆ ಈಗ. ಆದರೆ ರೆವಿನ್ಯೂ ಇಲಾಖೆಯವ್ರು ಬಂದು ಇದೇ ಜನ ಈ ಕುಟುಂಬದವರೇ ಈ ಭೂಮಿನ ಮಾಡ್ತಾಯಿದ್ದಾರೆ ಅಂಥೇಳಿ ಮಹಾಜರ್ ಮಾಡಿದ್ದಾರೆ. ರೆವಿನ್ಯೂ ಮಹಾಜರ್ ಇದೆ. ಸೊ ರೆವಿನ್ಯೂ ಮಹಾಜರ್ ಇದೆ, ಹ್ಯಾಂಡ್ ರಿಟರ್ನ್ RTC ಇದೆ, DC ಆರ್ಡ್ರ್ ಇದೆ. ಈಗ ಅದರ ಆಧಾರದ ಮೇಲೆ ಸೀತಮ್ಮ ಮತ್ತು ಇವರು ನಮ್ಮ ಕೆಂಪಮ್ಮ ನಮ್ಮ AC ಮನವಿ ಕೊಟ್ಟಿದ್ದಾರೆ. ಅವರ ಸಾಗುವಳಿನ ರದ್ದು ಮಾಡಿ ನಾವು ಉಳ್ತಾ ಇರೋ ಭೂಮಿಗೆ ಯಾರು ಸಾಗುವಳಿ ಮಾಡಿಸ್ಕೊಂಡವನೋ ಅವನ ಸಾಗುವಳಿ ರದ್ದು ಮಾಡಿಬಿಟ್ಟು ನಮಗೆ ಸಾಗುವಳಿ ಕೊಡಿ ಅಂಥೇಳಿ ಆಗ್ರಹಪಡಿಸಿದ್ದಾರೆ. ಅದು ಈಗ ಜಿಲ್ಲಾಧಿಕಾರಿಗಳು ಮತ್ತು ಇವರ ಮುಂದೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಇದೆ. ಇದು ಚೀಫ್ ಸೆಕ್ರೆಟರಿ ಗಮನಕ್ಕೂ ಹೋಗಿದೆ. ಚೀಫ್ ಸೆಕ್ರೆಟರಿ ಅವರು ರೆವೆನ್ಯೂ ಅಥಾರಿಟಿಗೆ ಕಾಗದ ಬರೆದಿದ್ದಾರೆ. ಇದು ಪರಿಶೀಲನೆ ಮಾಡಿ ನ್ಯಾಯ ಕೊಡಿ ಅಂತ ಕೇಳಿದ್ದಾರೆ ಅವರು ಕೂಡ. ಸೊ ಅದರಿಂದ ಈಗ ನ್ಯಾಯ ಸಿಗ್ಬೋದು ನಿರೀಕ್ಷೆ ಇದೆ. ಆದರೆ ಭೂಮಿ ಮಾತ್ರ ಯಾರನ್ನೂ ಸೇರಿಸ್ತಾ ಇಲ್ಲ. ಅವ್ರು ಹೇಳ್ದಿಲ್ವಾ, ಅವರು ನನಗೆ ಮುದುಕಿ ಆಗಿರ್ಬೋದು, ನನಗೆ ಸಿಟ್ಟು ಬರ್ತಾ ಇದೆ, ಆದರೆ ಸರ್ಕಾರ ಹೇಳಿದ ಮಾತು ಕೇಳ್ತಾ ಇಲ್ಲ. ಇಷ್ಟು ದಿನ ಬೇಕಾ ನ್ಯಾಯ ಕೇಳೋಕ್ಕೆ? 87ರಲ್ಲಿ ಇನ್ನು ನಾವು ಸಹಾಯಕ್ಕಾಗೋ ಅಷ್ಟು ಗಟ್ಟಿ ಇವನು ಸರ್ಚೆ ಮಾಡ್ತಾನೆ ಅಲ್ಲ, ಗೌರ್ಮೆಂಟ್ ಕಣ್ಕಾಣಕ್ಕಿಲ್ವಾ? ಅದು ಪ್ರಶ್ನೆ. ಇದು ನಮಗೆ ಸರ್ಕಾರದ ಪ್ರಶ್ನೆ. ಸರ್ಕಾರದ ಕಣ್ಣು ನಮ್ಮ ಮೇಲೆ ಯಾಕೆ ಬೀಳ್ತಾ ಇಲ್ಲ ಅಂತ ಪ್ರಶ್ನೆ. ಸೊ ನಾವು ಇಷ್ಟೆಲ್ಲ ರೆಕಾರ್ಡ್ಗಳನ್ನ ಹುಡುಕಿ ಈ ಭೂಮಿ ಹಿಡ್ಕೊಂಡು ನಾವು ಪದೇ ಅರ್ಜಿ ಕೊಡ್ತಾ ಇದ್ರೂ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತಾ ಇಲ್ಲ ಇವರು ಅಂತಂದರೆ ಸರ್ಕಾರ ಯಾರ ಪರವಾಗಿದೆ ನೋಡಿದ್ರಾ? ನಮಗೆ ಏನೋ ಒಂದಷ್ಟು ತಿನ್ನಕ್ಕೊಂಚೂರು ಅನ್ನಕ್ಕೆ ಆಗಲಿ ಅಂತ ಒಂದು ಅಕ್ಕಿ ಕೊಟ್ಬಿಟ್ರೆ ಸಾಕಾ? ನಮ್ಮ ಹಕ್ಕು ಬೇಡವಾ? ನಮ್ಮ ಭೂಮಿ ಒಡೆತನ ಬೇಡವಾ? ಕಾಡಿನ ಒಡೆತನ ಬೇಡವಾ? ಇದು ಪ್ರಶ್ನೆ. ಸೊ ನಿಮಗೂ ಕೂಡ ಇದೊಂದು ಈ ಜನಾಂಗದ ಕಾಡಿಗೆ ಉಣ್ತೀವಿ. ಅಲ್ಲಿ ಜಾಗ ಬೇಕು, ಇಲ್ಲಿ ಜಮೀನು ಬೇಕು, ಇದನ್ನು ಇಲ್ಲ ಅದನ್ನು ಇಲ್ಲ, ಅದ್ರ ನಾವು ಎಲ್ಗೋ ಹೋಗ್ಬೇಕಾಗ? ಗೌರ್ಮೆಂಟ್ ಕಣ್ಣು ಇಲ್ವಾ, ಕಾಲು ಇಲ್ವಾ? ಇಷ್ಟು ಅನ್ನ ಕೊಟ್ಟುಬಿಟ್ರೆ ಮಾತ್ರ ಸಾಕಾ? ಹೊಟ್ಟೆ ತುಂಬಿದಾಗೆ ಆಗ್ತದೆ. ಆಗ ನಾವು ವಾಸ ಮಾಡೋದು ಅಷ್ಟು ಅಳು ಬರ್ತಾರೆ ನಿಮಗೆ. ತಿರುಗಿ ಯಾವುದೋ ಊರಲ್ಲಿ ಬೇರೆ ಊರಲ್ಲಿ ಇದ್ದವರನ್ನ ಕರ್ಕೊಂಡು ಇಲ್ಲಿ ಬಿಟ್ಟಿದ್ದಾರಲ್ಲ. ಅದು ಒಂದು ಚರ್ಚೆ ನಡೀತು ಸರ್. ಆದರೆ ದ್ವೇಷ ಮಾಡ್ತಾರೆ ಅಂತ ಹೇಳಿ ಅದನ್ನು ಚರ್ಚೆ ಮಾಡ್ತಾ ಇರಲಿಲ್ಲ ನಾವು. ಟಿಬೆಟಿಯನ್ಸು ಇಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 2 ಕಡೆ ಒಳ್ಳೆ ಸೆಟಲ್ಮೆಂಟ್ ಮಾಡ್ಯಾರೆ. ಒಂದು ಕಡೆ 5,000 ಎಕರೆ ಜಮೀನು ಕೊಟ್ಟಾರೆ, ಇನ್ನೊಂದು ಕಡೆ 2,000 ಎಕರೆ ಜಮೀನು ಕೊಟ್ಟಾರೆ. ಸೊ ಇಲ್ಲಿ ಅವರು ಖುಷಿಯಿಂದ ಬದುಕ್ತಿದ್ದಾರೆ. ಖುಷಿ ಬಿಟ್ಟು ಎಲ್ಲ ಸೌಲಭ್ಯ ಸೌಲಭ್ಯಗಳು ನಮ್ಮ ಸಂಪನ್ನುಗಳಲ್ಲಿ ಹೋಗ್ತಾ ಇದ್ದಾವೆ. ಅದೇ ಇಲ್ಲೇ ಮೂಲ ನಿವಾಸಿಗಳು ಇವ್ರದ್ದೇ ಕಾರ್ಡನ್ನು ಹಿಡ್ಕೊಂಡು ನಮ್ಮದು ಕಾರ್ಡು ಅಂತ ಸರ್ಕಾರ ಘೋಷಣೆ ಮಾಡಿದೆ, ಇವ್ರಿಗೆ ಏನು ಕೊಡ್ತಾ ಇಲ್ಲ. ಸೊ ಹಂಗಾರೆ ಇವ್ರಿಗೆ ಸರ್ಕಾರಕ್ಕೆ ಬುದ್ಧಿ ಹೇಳೋರು ಯಾರು? ಬೇಡ, ಹೈಕೋರ್ಟ್ ಆದೇಶ ಆಗಿ ಕಾಡಿಂದ ಹೊರಗೆ ಹಾಕ್ದವ್ರಿಗೆ ರಿಹಾಬಿಲಿಟೇಷನ್ ಕೊಡಬೇಕು ಅಂತ ಹೇಳಿ, ಇಲ್ಲ ಕಾರ್ಡು ವಾಪಸ್ ಕೊಡಿ, ಇಲ್ಲ ರಿಹಾಬಿಲಿಟೇಷನ್ ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಅವರು ಕಾರ್ಡು ಕೊಡೋ ಪ್ರಶ್ನೆ ಇಲ್ಲ ಅಂತ ಅಂದರು. ನಮಗೆಲ್ಲ ಜೈಲಿಗೆಲ್ಲ ಹಾಕಿದ್ರು ಅದು ಬೆಟ್ಟದ ಕಾಡಲ್ಲಿ ಹೋರಾಟ ಮಾಡೋದಕ್ಕೆ. ಆವಾಗ ನಾವು ಹೈಕೋರ್ಟಿಗೆ ಕೇಸ್ ಹಾಕಿದ್ವಿ. ನಾವು ಹೈಕೋರ್ಟಿಗೆ ಕೇಸ್ ಹಾಕಿದ ಮೇಲೆ ಹೈಕೋರ್ಟಲ್ಲಿ ಈಗ ನಮ್ಮಂತೆ ಆಗಿದೆ. 10 ವರ್ಷ ಹೋರಾಟ ಮಾಡಿ 2009ರಲ್ಲಿ ಏಪ್ರಿಲ್ 3, 2009ರಲ್ಲಿ ಆದೇಶ ಆಗಿದೆ. 3,418 ಕುಟುಂಬಕ್ಕೆ ಸರ್ಕಾರ ರಿಹಾಬಿಲಿಟೇಷನ್ ಕೊಡಬೇಕು. 5 ಎಕರೆ ಜಮೀನು 15 ಲಕ್ಷದಲ್ಲಿ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಕೊಡಬೇಕು, ಊರು ಕಟ್ಟಿ ಕೊಡಬೇಕು ಅಂತ ಹೇಳಿದೆ. ಆದರೆ ಈಗ ಸರ್ಕಾರ 10 ವರ್ಷ ಆದ್ರೂ ನಮ್ಮ ಸಿದ್ದರಾಮಯ್ಯನವರು 2 ಸರಿ ಮುಖ್ಯಮಂತ್ರಿಗಳಾದ್ರೂ, ಅದ್ರ ಮಧ್ಯೆ BJPಯವರು ಮುಖ್ಯಮಂತ್ರಿಗಳು ಬಂದು ಆದ್ರೂ ಕೂಡ ಹೆಚ್ಚು ಕಡಿಮೆ 5 ಸಿದ್ದರಾಮಯ್ಯನವರು 2 ಟರ್ಮ್ ಸೇರಿ 5 ಜನ ಮುಖ್ಯಮಂತ್ರಿಗಳಾದರು ಈ 10 ವರ್ಷದಲ್ಲಿ. ಯಾರಿಗೂ ಅದು ಮಾಡೋಕ್ಕಾಗ್ತಾ ಇಲ್ವಾ? ಹೈಕೋರ್ಟ್ ಆದೇಶನ ಪಾಲಿಸೋಕ್ಕಾಯ್ತಾ ಇಲ್ವಾ? ಇದು ನಮ್ಮ ಪ್ರಶ್ನೆ ಇದೆ. ಹಂಗಾಗಿ ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಅನ್ನೋದು ಪ್ರಶ್ನೆನೂ ಉದ್ಭವ ಆಗುತ್ತೆ. ಇಲ್ಲಿ ಹೈಕೋರ್ಟ್ ಆದೇಶನೇ ಪಾಲಿಸೋಕ್ಕೆ ಇವರು ತಯಾರಿಲ್ಲ ಅಂತಂದರೆ, ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡೋಕ್ಕೆ ಇವ್ರಿಗೆ ಮನಸ್ಸಿಲ್ಲ ಅಂತಂದರೆ ನಾವು ಯಾರನ್ನ ಕೇಳೋಣ ಅನ್ನೋದು ಸಹಜವಾಗಿ ಹುಟ್ಟುಕೊಳ್ಳೋ ಪ್ರಶ್ನೆ. ಸೊ ಅಂಥ ಊರಿಗೆ ನೀವು ಇವತ್ತು ಬಂದಿದ್ದೀರಿ ಅಂದರೆ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ, ಆದರೆ ಸರ್ಕಾರ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಕಾಡು ಇಲ್ಲಿದೆ, ಕಾಡಿಗೆ ಹೋಗೋಕ್ಕಾಗ್ತಾಯಿಲ್ಲ. ಭೂಮಿ ಇದೆ, ಇವರು ಅನುಭವಿಸ್ತಿದ್ದಾರೆ, ಆದರೆ ಹಕ್ಕುಪತ್ರ ಇಲ್ಲ. ಪರಿಸ್ಥಿತಿ ಆ ಥರ ಇದೆ. ಸೊ ಹಂಗೆ ಇವ್ರನ್ನ ಭಾರತೀಯ ಒಂದು ಭಾರತೀಯ ಪ್ರಜೆಗಳು ಇವರು ಸ್ವಾಭಿಮಾನದಿಂದ ಬಾಳ್ತಾ ಇದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ಆದಿವಾಸಿಗಳು ಭಾರತೀಯ ಪ್ರಜೆಗಳು ಮೂಲ ಜನರೇ,
ಆದರೆ ಭಾರತೀಯ ಪ್ರಜೆಗಳು ಸ್ವಾಭಿಮಾನ ಬಾಳ್ತಿದೆ ಅಂತ ಹೇಳೋಕ್ಕಾಗುತ್ತಾ? ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದೀವಲ್ಲ ನಾವೀಗ. ಸೊ ಅದರಿಂದ ನಾವು ಇವರ ಸಮಸ್ಯೆಗಳನ್ನು ಬಹಳ ಗಂಭೀರ ಪರಿಗಣಿಸಬೇಕಾಗತ್ತೆ. ಸೊ ನೀವು ಧ್ವನಿಗೂಡಿಸಿ ಆ ತಾಯಂದಿರ ಇದಕ್ಕೆ ನಾವು ಶಕ್ತಿ ತುಂಬೋಣ. ಅವರ ಆಲೋಚನೆಗಳಿಗೆ ನಾವು ಕೂಡ ನಮ್ಮ ಆಲೋಚನೆಗಳು ತುಂಬೋಣ. ಅವರ ಭೂಮಿ ಹಕ್ಕು, ಅರಣ್ಯ ಹಕ್ಕು, ಮತ್ತು ನೀವು ಹೇಳೋ ಹಂಗೆ ಶಿಕ್ಷಣ ಪಡ್ಕೊಳ್ಳೋದು. ಯಾಕೆ ಶಿಕ್ಷಣ ದೊಡ್ಡ ಶಕ್ತಿ ಅಲ್ವಾ. ಸೊ ಮಕ್ಕಳನ್ನ ಓದಿಸಿ ಅನ್ನೋದು ಒಂದು ವಿಷಯ, ಭೂಮಿ ಹಕ್ಕು ಸಿಗಲಿ, ಅರಣ್ಯ ಹಕ್ಕು ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಆಗ್ಬೋದಾ? ಓಕೆ. ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಆದಿವಾಸಿಗಳನ್ನ ಮಾತಾಡಿಸಿ, ಅವ್ರ ಹಾಡಾಡಿ ಮನೆ ಮನೆಗಳಿಗೆ ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸಿ, ಇವತ್ತು ನೀವು PRA ಮೆಥಡಲ್ಲಿ ಒಂದು ಚಿತ್ರ ಎಲ್ಲ ಬಿಡಿಸಿ ಅವರ ಊರನ್ನ ಅವ್ರ ಮುಂದೆ ಇಟ್ಟಿದ್ದೀರಿ. ಅವರ ಊರು ಇಲ್ಲೇ ಸೌಲಭ್ಯ ನೋಡೋ ಪ್ರಕಾರ ಒಂದೇ ಸರ್ಕಾರಿ ಸೌಲಭ್ಯ ಅಂತ ಅಂದರೆ ಇಲ್ಲಿ ಕೆಂಪು ಕಾಣ್ತಾವಲ್ಲ, ಇವು ಸರ್ಕಾರದ ಮನೆಗಳು ಅಷ್ಟೇ. ಈಗೆಲ್ಲ ಒಂದು ಸಣ್ಣ ಯಾವುದೋ ಒಂದು ಸಣ್ಣ ಗುಡಿ ಕಟ್ಕೊಂಡಾರೆ ನೋಡಿ, ಇಲ್ಲಿದೆಯಲ್ಲ ಅದೊಂದು, ಇದು ಒಂದೇ ಒಂದು ಅಂಗನವಾಡಿ ಇದೆ ಅಂಗನವಾಡಿ ಇಷ್ಟೇ ಇರೋದು, ಬಾಕಿದೆಲ್ಲ ಖಾಲಿ.